ಎಸ್, ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಘೋಷಣೆ ಆಗಲಿದೆ. ಜಡ್ಜ್ ಚೇಂಬರ್ನಲ್ಲಿ ಆದೇಶವನ್ನು ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿ ಗಜಾನನ್ ಭಟ್. ಆದೇಶವನ್ನು ಈಗ ಬರೆಸ್ತಾ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆ ಪ್ರಮಾಣ ಘೋಷಣೆ ಆಗುತ್ತೆ. ಆದೇಶವನ್ನು ಈಗ ಬರೆಸ್ತಾ ಇದ್ದಾರೆ ಜಡ್ಜ್ ಗಜಾನನ್ ಭಟ್. ಪ್ರಜ್ವಲ್ ರೇವಣ್ಣಗೆ ಈ ಪ್ರಕರಣದಲ್ಲಿ ಮನೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಮಾಣದ ಶಿಕ್ಷೆ ಪ್ರಕಟ ಆಗುತ್ತೆ, ಈ ಒಂದು ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಇದೀಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಪ್ರಕಟ ಮಾಡಲಿದೆ, ಅಂದ್ರೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಮಧುಕರ್, ಏನಂದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಆರೋಪ ಈಗ ಸಾಬೀತಾಗಿರ್ತಕ್ಕಂಥದ್ದು. ಈಗ ನೆನ್ನೆ ದೋಷಿ ಅಂತ ಈಗಾಗಲೇ ತೀರ್ಮಾನಿಸಲಾಗಿರ್ತಕ್ಕಂಥದ್ದು. ಇವತ್ತು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸೋದಕ್ಕೆ ತೀರ್ಮಾನ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ನ್ಯಾಯಾಧೀಶರು ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ ಉಕ್ತ ಲೇಖನವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ರೈಟಿಂಗಲ್ಲಿ ಎಲ್ಲ ಏನು ಆರ್ಡರ್ ಅನ್ನ ಡಿಕ್ಟೇಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪ್ರೊನೌನ್ಸ್ಮೆಂಟ್ ಇರುತ್ತೆ. ಕೇವಲ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಕೊಡ್ತೀವಿ ಅನ್ನೋ ಮಾತುಗಳನ್ನ ಕೇವಲ 1 ನಿಮಿಷದಲ್ಲಿ ಹೇಳಿ ಮುಗಿಸ್ತಾರೆ. 376K, 376N ಮತ್ತೆ ಏನು ಸೆಕ್ಷನ್ 201 ಇಂತಹ ಸೆಕ್ಷನ್ ಅಡಿ ಇಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಇದೆ. ಈ ಘೋರ ಘಟನೆ ಆಗಿರ್ತಕ್ಕಂಥದ್ದು ಅತ್ಯಾಚಾರ ಅಂತ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ದೋಷಿ ಅಂತ ತೀರ್ಮಾನಿಸಲಾಗಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಇಷ್ಟು ಪ್ರಮಾಣದಲ್ಲಿ ಈ ರೀತಿ ಕೃತ್ಯ ಎಸಗಿದ ಇದೊಂದು ಪಾಠ ಆಗಬೇಕು ಅಂತೇಳಿ ಆತನಿಗೆ ಯಾವುದೇ ರೀತಿ ದಯನ ಕರುಣಿಸಬಾರ್ದು, ದೋಷಿಯಾಗಿ ಆತನನ್ನು ತೀರ್ಮಾನಿಸಲಾಗಿದೆ. ಹೀಗಾಗಿ ಆತನಿಗೆ ಯಾವುದೇ ರೀತಿ ಕ್ಷಮೆ ಇರೋದಿಲ್ಲ. ಇಂತಹ ಜನಪ್ರತಿನಿಧಿಯಾಗಿ ಇಟ್ಕೊಂಡು ಇಂತಹ ಕೃತ್ಯ ಎಸಗಿರ್ತಕ್ಕಂಥ ಏನು ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು, ಗರಿಷ್ಠ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ವಾದ ಮಾಡಿದ್ರು. ಇದೆಲ್ಲವನ್ನು ಪುರಸ್ಕರಿಸಿದಂಥ ನ್ಯಾಯಾಲಯ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ತೀರ್ಪು ಹೊರಬೀಳಲಿದೆ. ಈಗಾಗಲೇ ಡಿಕ್ಟೇಷನ್ನ ಕೊಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ತೀರ್ಪನ್ನು ಪ್ರಕಟಿಸ್ತಾರೆ. ಯಾವ ಸೆಕ್ಷನ್ಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ಈಗಾಗಲೇ ಇದು ಮಾಡ್ತಾ ಇರ್ತಕ್ಕಂಥದ್ದು. ಕೋರ್ಟ್ ಹಾಲ್ ತುಂಬ ಸಹ ವಕೀಲರು ತುಂಬಿ ಕುಳಿತಿರ್ತಕ್ಕಂಥದ್ದು. ತಮ್ಮ ಚೇಂಬರ್ನಲ್ಲಿ ಆದೇಶವನ್ನು ನ್ಯಾಯಾಧೀಶರು ಬರೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಶಿಕ್ಷೆ ಪ್ರಮಾಣ ಪ್ರಕಟಿಸೋದಕ್ಕೆ ಕೋರ್ಟ್ ಹಾಲ್ ಸಂಪೂರ್ಣವಾಗಿ ವಕೀಲರಿಂದ ತುಂಬಿ ತುಳುಕ್ತಾ ಇದೆ. ಆದರೆ ಚೇಂಬರಲ್ಲೇ ಸಹ ಜಡ್ಜ್ ಕೂತಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅಲ್ಲೇ ಸಹ ತೀರ್ಪನ್ನು ಬರೆಸ್ತಾ ಇದ್ದಾರೆ. ಇನ್ನೂ ಸಹ ಕೋರ್ಟ್ ಹಾಲ್ಗೆ ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ ಅವರು ಏನಿದ್ದಾರೆ ಸಾಕಷ್ಟು ಪ್ರಕರಣಗಳನ್ನು ವಿಚಾರಣೆ ಮಾಡಿದ್ದಾರೆ. ಮೈನಿಂಗ್ ಪ್ರಕರಣ ಆಗಿರ್ಬೋದು, ಸಾಕಷ್ಟು ದೊಡ್ಡ ಪ್ರಕರಣಗಳು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಎಲ್ಲ ಬರ್ತಾ ಇರ್ತಕ್ಕಂಥದ್ದು. ಇಂತಹ ಪ್ರಕರಣದಲ್ಲಿ ಸಾಕಷ್ಟು ಎವಿಡೆನ್ಸ್ಗಳಿದ್ದಾಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಹ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ವಕೀಲರು ಕೂಡ ಮನವಿ ಮಾಡ್ತಿರ್ತಕ್ಕಂಥದ್ದು. ಸಾಕ್ಷ್ಯಾಧಾರಗಳು ಇರೋದ್ರಿಂದ ಏನು 10 ವರ್ಷ ಶಿಕ್ಷೆ ಕೊಡ್ತಾರೋ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಒಂದು ಮಾಹಿತಿ ಪ್ರಕಾರ 10 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ನೀಡ್ಬೋದು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಸಾಕ್ಷ್ಯಾಧಾರಗಳಿರ್ತಕ್ಕಂಥದ್ದು, ಐ ವಿಟ್ನೆಸ್ಗಳಿದ್ದಾರೆ, ಸಂತ್ರಸ್ತ ಸ್ಟೇಟ್ಮೆಂಟ್ ಇದೆ, ಪ್ರಭಾವಿ ಇರ್ತಕ್ಕಂಥದ್ದು, ಪ್ರಭಾವಿ ಸಾಕ್ಷ್ಯ ನಾಶ ಮಾಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಮಾಧ್ಯಮಗಳಿಗೆ ಸುಳ್ಳು ಹೇಳಿಕೆಯನ್ನು ಮಹಿಳೆಯಿಂದ ಕೊಡಿಸಿದ್ರು. ಹೀಗಾಗಿ ಎಲ್ಲ ಮಾಡಿರ್ತಕ್ಕಂಥದ್ದು. ಹೀಗಾಗಿ 201 ಅಡಿ ಈ ಹಿಂದೆ ಕೂಡ ಪ್ರಕರಣ ದಾಖಲಾಗಿತ್ತು. ಇದೆಲ್ಲವನ್ನು ನೋಡ್ತಾ ಹೋದರೆ ಪ್ರಭಾವಿ ಇರ್ತಕ್ಕಂಥ ರಾಜಕಾರಣಿ ಇರೋದ್ರಿಂದ ಇದರಿಂದ ಹೊರಗಡೆ ಹೋದರೆ ಕೇಸಿಲ್ಲ. ಸಾಕಷ್ಟು ಬೇಲ್ ತೆಗೆದುಕೊಂಡ್ರು ಸಹ ಸಾಕಷ್ಟು ಸಾಕ್ಷಿ ನಾಶ ಮಾಡೋ ಪ್ರಯತ್ನ ಇರುತ್ತೆ. ಹೀಗಾಗಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಸಂತ್ರಸ್ತ ಮಹಿಳೆ ಏನಿದ್ದಾರೆ ಕೂಲಿ ಕೆಲಸಕ್ಕಾಗಿ ಸಹ 10,000 ರೂಪಾಯಿ ಕೆಲಸ ಮಾಡ್ತಿದ್ರು. ಅಂಥವ್ರನ್ನ ಸಹ ಈಗ ದುರ್ಬಳಕೆ ಮಾಡ್ಕೊಂಡು
ಕೂತ್ಕೊಂಡು ಅತ್ಯಾಚಾರ ಎಸಗಿದ್ದಾನೆ. ಅವರ ಸಮ್ಮತಿ ಇಲ್ಲದಲೇ ಸಹ ಆರೋಪಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಅಲ್ಲದೆ ಅವರು ಈ ವಿಡಿಯೋಗಳು ವೈರಲ್ ಆದ ನಂತರ ಎಲ್ಲೂ ಸಹ ಕೆಲಸಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಗರಿಷ್ಠ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರು. ನಂತರ ಜಗದೀಶ್ ವಾದ ನಂತರ SPP ಆಗಿರ್ತಕ್ಕಂಥ ಅಶೋಕ್ ನಾಯಕ್ ಕೂಡ ವಾದ ಮಾಡಿದ್ರು. ಸಂತ್ರಸ್ತ ಮಹಿಳೆ ದುಡಿಯೋದಕ್ಕೆ ಕಷ್ಟ ಆಗ್ತಾ ಇದೆ, ಅವ್ರಿಗೆ ಮಗ ಇದ್ದಾನೆ, ಫ್ಯಾಮಿಲಿ ಇದೆ, ಅಂಥವ್ರಿಗೆ ದೊಡ್ಡ ಮಟ್ಟದ ಸಂತ್ರಸ್ತೆಗೆ ದೊಡ್ಡ ಪ್ರಮಾಣದಲ್ಲಿ ಪರಿಹಾರವನ್ನು ಕೊಡಿಸ್ಬೇಕು. ಇದರಿಂದ ಅವ್ರಿಗೆ ಕುಟುಂಬಕ್ಕೆ ಸಹಾಯ ಆಗುತ್ತೆ. ಹೀಗಾಗಿ ದೊಡ್ಡ ಮೊತ್ತವನ್ನು ಘೋಷಣೆ ಮಾಡಬೇಕು, ಶಿಕ್ಷೆಯ ಜೊತೆಗೆ ದೊಡ್ಡ ಮೊತ್ತವನ್ನು ನೀಡಬೇಕು. ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಪರಿಹಾರ ರೂಪದಲ್ಲಿ ಸಂತ್ರಸ್ತೆಗೆ ಹಣವನ್ನು ಕೊಡಬೇಕು. ಹೀಗಾಗಿ ಹಣವನ್ನು ಇವರಿಂದಲೇ ಸಹ ಭರಿಸುವಂತೆ ಸಹ ಆದೇಶ ಮಾಡಬೇಕು ಅಂತೇಳಿ ಸಹ ಮನವಿ ಮಾಡಿದರು. ಇದನ್ನೆಲ್ಲವನ್ನು ಪುರಸ್ಕರಿಸಿದಂಥ ನ್ಯಾಯಾಲಯ 2:45ಕ್ಕೆ ತೀರ್ಪನ್ನು ನೀಡುವುದಾಗಿ ತಿಳಿಸಿತ್ತು. ಈಗ ಅವರ ಚೇಂಬರ್ನಲ್ಲೇ ಸಹ ನ್ಯಾಯಾಧೀಶರು ತಮ್ಮ ಚೇಂಬರ್ನಲ್ಲೇ ಸಹ ಏನು ತೀರ್ಪನ್ನು ಬರೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಆದರೆ ಕೋರ್ಟ್ ಹಾಲ್ನಲ್ಲಿ ಇನ್ನೂ ಸಹ ಬಂದಿಲ್ಲ. ಕೋರ್ಟ್ ಆವರಣದಲ್ಲಿ ಕೋರ್ಟಲ್ಲಿ ಸಹ ಸಾಕಷ್ಟು ವಕೀಲರು ಎಲ್ಲರೂ ಸಹ ಕಿಕ್ಕಿರಿದು ನಿಂತಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಯಾವ ಮಟ್ಟದ ಶಿಕ್ಷೆ, ಯಾವ ಪ್ರಮಾಣದ ಶಿಕ್ಷೆ ಬರುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಮಧುಕರ್, ಕಿರಣ್, ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಯಾವ್ಯಾವ ಸಾಕ್ಷಿಗಳು ಇಲ್ಲಿ ಪ್ರಜ್ವಲ್ಗೆ ಮುಳು ಆಯ್ತು ಅಂತ? ಮಧುಕರ್, ಖಂಡಿತ ಪ್ರಜ್ವಲ್ ರೇವಣ್ಣದಲ್ಲಿ ಪ್ರಮುಖ ಸಾಕ್ಷಿ ಆಗಿರ್ತಕ್ಕಂಥದ್ದು ಆ ಮಹಿಳೆಯ 164 ಸ್ಟೇಟ್ಮೆಂಟ್ ಆಗಿರ್ತಕ್ಕಂಥದ್ದು. ಆಕೆಯ ಸಂಪೂರ್ಣ ವಿವರವಾದ ಆ ಹೇಳಿಕೆಯನ್ನು 164 ಅಂದರೆ ಜಡ್ಜ್ ಮುಂದೆ ದಾಖಲಿಸಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ ಜಡ್ಜ್ ಮುಂದೆ ದಾಖಲಿಸೋ ಸಂದರ್ಭದಲ್ಲಿ ನಾನು 10,000ಕ್ಕೆ ಕೆಲಸ ಮಾಡ್ತಾ ಇದ್ದೆ, ಒಂದು ಆ ವಿಡಿಯೋದಲ್ಲೇ ಸಹ ಹೇಳ್ತಾರೆ ಪ್ರಜ್ವಲ್ ರೇವಣ್ಣವನ್ನು ನಾನು ಆಡಿ ಬೆಳೆಸಿದ್ದೆ, ಅಂಥನಿಂದಲೇ ಸಹ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಮತ್ತು ನಾನು ಇಂಥ ಕೆಲಸ ಮಾಡ್ತಾಯಿದ್ದೆ, ಮನೆ ಕೆಲಸ ಮಾಡ್ಕೊಂಡಿದ್ದೆ, ಸಾಕಷ್ಟು ವರ್ಷಗಳಿಂದಲೇ ಸಹ ಅವ್ರ ಮನೆಯಲ್ಲಿದ್ದೆ, ನನ್ನ ಬಲವಂತವಾಗಿ ನನ್ನ ಮೇಲೆ ಅತ್ಯಾಚಾರ ಎಸಗಿರ್ತಕ್ಕಂಥದ್ದು, ನನ್ನನ್ನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನನ್ನನ್ನು ಅತ್ಯಾಚಾರ ಎಸಗಿದ್ದಾರೆ ಅಂತೇಳಿ ಸಾಕಷ್ಟು ವಿವರವಾದ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ಸಂತ್ರಸ್ತ ಮಹಿಳೆ ದಾಖಲಿಸಿದ್ರು. ಹೀಗಾಗಿ ಅದು ಒಂದು ಪ್ರಮುಖವಾಗಿ ಸಾಕ್ಷಿಯಾಗುತ್ತೆ. ಮತ್ತೊಂದೆಡೆ ವಿಡಿಯೋಗಳು ಇರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಮಹಿಳೆಯ ಬಲವಂತವಾಗಿ ಅತ್ಯಾಚಾರ ಎಸಗಿದ್ದಲ್ದಲೆ ವಿಡಿಯೋವನ್ನು ಅವರ ಅನುಮತಿ ಇಲ್ಲದೆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿರ್ತಕ್ಕಂಥದ್ದು, ಅದೊಂದು ಸಾಕ್ಷಿ ಆಗುತ್ತೆ. ಮತ್ತು ಐ ವಿಟ್ನೆಸ್ಗಳಿದ್ದಾರೆ. ಮತ್ತು ಅವರು ಮನೆಯಲ್ಲಿದ್ದಂತಹ ಹಾಸಿಗೆ, ದಿಂಬು ಮತ್ತು ಬೆಡ್ಶೀಟ್ಗಳದ್ದು ಸಹ ಸಾಕ್ಷಿಗಳಾಗಿ ತೆಗೆದುಕೊಂಡಿದ್ದಾರೆ. ಮತ್ತು ಅಲ್ಲೆಲ್ಲ ಸಹ ಮೆಡಿಕಲ್ ಮಾಡಿಸಿದ್ದಾರೆ. ಮತ್ತು ಈತನ ಮೆಡಿಕಲ್ ಮಾಡಿಸಿರ್ತಕ್ಕಂಥದ್ದು, ಮಹಿಳೆಯ ಮೆಡಿಕಲ್ ಮಾಡಿಸಿದ್ದಾರೆ. ಮತ್ತು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ, ತಾಂತ್ರಿಕ ಎವಿಡೆನ್ಸ್ಗಳು. ಆ ಸಂದರ್ಭದಲ್ಲಿ ಪ್ರಜ್ವಲ್ ಏನಾದರೂ ಸ್ಥಳದಲ್ಲಿ ಇದ್ರಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೂ ಸಹ ಸಾಕಷ್ಟು ಸಾಕ್ಷಿಗಳು ಬೇಕಾಗಿರುತ್ತೆ. ಹೀಗಾಗಿ ಆ ಮೊಬೈಲ್ ಲೊಕೇಶನ್ ಆಗಿರ್ಬೋದು, CDR ಆಗಿರ್ಬೋದು, ಎಲ್ಲವನ್ನು ಸಹ ತೆಗೆದುಕೊಂಡು ಸುಮಾರು 123ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ರು ಆರೋಪ ಸಾಬೀತು ಮಾಡೋದಕ್ಕೆ. ಹೀಗಾಗಿ ಈಗ ಆರೋಪ ಸಾಬೀತಾಗಿರ್ತಕ್ಕಂಥದ್ದು ದೋಷಿ ಅಂತೇಳಿ ತೀರ್ಮಾನಿಸಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. 10 ವರ್ಷನ ಅಥವಾ ಜೀವಾವಧಿ ಶಿಕ್ಷೆ ನೀಡುತ್ತಾ ಕೋರ್ಟು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಸಾಕಷ್ಟು ಎವಿಡೆನ್ಸ್ಗಳೇನಿದ್ದಾವೆ ಈ ಪ್ರಕರಣದಲ್ಲಿ. 4 ಪ್ರಕರಣ ದಾಖಲಾಗಿತ್ತು. ಹೊಳೆನರಸೀಪುರ, CIDಲಿ 2, ಮತ್ತೊಂದೆಡೆ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಪ್ರಮುಖ ಪ್ರಕರಣ. ಇದರಲ್ಲಿ ಎಲ್ಲ ಎವಿಡೆನ್ಸ್ಗಳಿರ್ತಕ್ಕಂಥದ್ದು, ಸಾಂದರ್ಭಿಕ ಸಾಕ್ಷಿ, ಡಿಜಿಟಲ್ ಸಾಕ್ಷಿ, ಮಹಿಳೆಯ ಸ್ಟೇಟ್ಮೆಂಟು ಎಲ್ಲವೂ ಸಹ ಕ್ರೋಢೀಕರಿಸಿ ಚಾರ್ಜ್ ಶೀಟ್ 1800 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು. ನಿರಂತರವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಏನಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಅಂತ ಸಹ ಟ್ರಯಲ್ಗಳನ್ನು ಜನಪ್ರತಿನಿಧಿ ನ್ಯಾಯಾಲಯಗಳಲ್ಲಿ ಟ್ರಯಲ್ ಏನಿರುತ್ತೆ ವಿಚಾರಣೆಯನ್ನು ಸುದೀರ್ಘವಾಗಿ ಡೇ ಬೈ ಡೇ ನಡೆಸಬೇಕು ಅಂತ ಇರುತ್ತೆ. ಹೀಗಾಗಿ ಡೇ ಬೈ ಡೇ ನಡೆಸಿ ತೀರ್ಪನ್ನು ಈಗ ನೆನೆ ಕೊಟ್ಟಿರ್ತಕ್ಕಂಥದ್ದು ದೋಷಿ ಅಂತೇಳಿ ತೀರ್ಮಾನಿಸಲಾಗಿದೆ. ಅವ್ರ ಮೇಲೆ ಸಾಕಷ್ಟು ಟ್ರಯಲ್ ಕೋರ್ಟನ್ನು ಸ್ಟಾಪ್ ಮಾಡಿಸೋದಕ್ಕೆ ಟ್ರಯಲನ್ನು ಸಾಕಷ್ಟು ಪ್ರಜ್ವಲ್ ರೇವಣ್ಣ ವಕೀಲರು ಸಾಕಷ್ಟು ಪ್ರಯತ್ನ ಪಟ್ಟರು. ಅದು ಯಾವುದೂ ಸಹ ಸಾಧ್ಯ ಆಗಲಿಲ್ಲ. 2 ಬಾರಿ ಹೈಕೋರ್ಟ್ಗೂ ಹೋದರೂ ಅದು ಸಾಧ್ಯ ಆಗಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.